ನಿಂತ್ಕೊಳ್ಳ ಇಲ್ಲೇ. ಅಯ್ಯೋ ಎಲ್ಲಿ ಹೋಗ್ತಿದ್ಯಾ? ಎಲ್ಲೂ ಹೋಗಿಲ್ಲ, ಇಲ್ಲೇ ಬಂದಿದ್ದು. ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ನಿನ್ ನೋಡಕ್ಕೆ. ಏನಕ್ ನನ್ನ ನೋಡ್ಬೇಕು? ಅದು ನಿನಗ್ ಗೊತ್ತಿಲ್ವಾ? ಹಂಗಿದ್ಮೇಲೆ ಸುಮತಿ ಚಿಕ್ಕಿ ಮಗ ಅಶೋಕನ ಮೇಲೆ ನಿನಗೇನಂತ ಅಕ್ರೆ? ಕಬಡ್ಡಿ ಆಟದಲ್ಲಿ ಅವನು ಹೆಂಗೋ ಗೆದ್ಬಿಟ್ಟಿದ್ದಕ್ಕೆ ನೀನು ಸಂತೋಷ ಪಟ್ಕೊಂಡು ಹಾರಾಡ್ತಾ ಇದ್ದೆ. ಯಾರ್ ಗೆದ್ರೇನೋ ಗೆಲ್ಲೋರಗ್ ಚಪ್ಪಾಳೆ ಹೊಡೆದ್ರೆ ಏನ್ ತಪ್ಪು? ಅವ್ರ್ ಬೇರೆ ಯಾರು ಅಲ್ವಲ್ಲ, ನಮ್ ಮಾವನ್ ಮಗನ ತಾನೆ. ಅವ್ನ ಇಷ್ಟ ಆಗಿದ್ರೆ ನೀನು ಅವನನ್ನೇ ಮದುವೆ ಮಾಡ್ಕೋ. ಇಷ್ಟ ಅಂತ ಎಲ್ರೂ ಮದ್ವೆ ಆಗಕ್ಕಾಗುತ್ತಾ? ನಿಮ್ಮನ್ನ ಹೀಗೆ ನೋಡಿದ್ರೆ ಹಾವು ಮುಂಗುಸಿ ತರ ಇದ್ದೀರಾ. ಯಾಕೆ ಯಾವಾಗ್ಲೂ ಅವನಿಗೆ ಕೋಪ ಬರೋ ತರ ಮಾತಾಡ್ತೀಯಾ? ಆಟದಲ್ಲಿ ಸೋಲ್ಬೇಕಾದ್ರೆ ಇವ್ನ್ ಮುಖ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅತ್ತೆ. ಅಶೋಕನ್ ಸೋತಾಗಿರೋ ಮುಖನ ನೀನ್ ಯಾವತ್ತಾದ್ರೂ ನೋಡಿದೀಯಾ? ಅದಕ್ ನೀನ್ ಯಾವಾಗಾದ್ರೂ ಅವಕಾಶ ಕೊಟ್ಟಿದ್ರೆ ತಾನೆ. ಹಾಗಿದ್ರೆ ದೇವಸ್ಥಾನದಲ್ಲಿ ಆಡೋ ಪಂದ್ಯಕ್ಕೆ ನೀನ್ ಖಂಡಿತ ಬರ್ಬೇಕು. ಅವಾಗ ಅವ್ನ್ ಸೋತಾಗಿರೋ ಮುಖನ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ಸುಮ್ನೆ ಸೋಲ್ಸಿದ್ರೆ ಆಗಲ್ಲ, ಅದಕ್ಕೇನಾದ್ರೂ ಶಿಕ್ಷೆ ಇದ್ಯಾ? ಹ? ಸುಮ್ನೆ ಅಲ್ಲೋಗ್ ಸೋಲ್ತ್ಯಾ ಏನೋ? ನೀನು ಅಷ್ಟೆಲ್ಲ ಅವನನ್ನು ಕೆಣಕೋ ಅವಶ್ಯಕತೆ ಇಲ್ಲ. ಆ, ಮನಸ್ಸು ಇಟ್ಟು ಆಡಿದ್ರೆ ಸಾಕು, ಈಸಿಯಾಗಿ ಗೆದ್ದು ಬರ್ತಾನೆ. ಓ, ಅಷ್ಟೇ ಅಲ್ವಾ ಮಗ? ಇಲ್ ನೋಡಿ, ಹ್ಮ್. ನಿಮ್ಮೇಲಿರೋ ಅಕ್ರೆಯಿಂದ ಹೇಳ್ತಿದ್ದೀನಿ, ಹ್ಮ್. ಯಾವ್ದಾದ್ರೂ ಒಂದ್ ಆಟದಲ್ಲಾದ್ರೂ ಅವ್ರನ್ನ ಸೋಲ್ಸಿ ನೀವು. ಹ್ಮ್. ಅದ್ರಲ್ಲೂ ಸೋತು ಮುಂದಿನ ಆಟದಲ್ಲಿ ಗೆಲ್ತೀನಿ ಅಂತ ಹೇಳ್ಬೇಡಿ. ಈ ವರ್ಷ ಬೇರೆ ಯಾವ ಸ್ಪರ್ಧೆನೂ ನಡೆಯಲ್ಲ. ಮುಂದಿನ ವರ್ಷ ಇದೆಯಲ್ಲ. ಮುಂದಿನ ವರ್ಷ ಈ ಸ್ಪರ್ಧೆಗಳ್ ಮಾಡ್ಬಾರ್ದು ಅಂತ ಕಮಿಟಿ ನಿರ್ಧಾರ ಮಾಡಿದ್ದಾರೆ. ಅಯ್ಯೋ ದೇವ್ರೆ, ಪಂದ್ಯನ ನಿಲ್ಲಿಸ್ಬಿಡ್ತಾರ. ಅಯ್ಯೋ